ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ 2024 ಹೊಸ ವರ್ಷದ ಶುಭಾಶಯಗಳನ್ನು ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ, ಸೇವೆಗಳ ಪರವಾಗಿ ನಿಮಗೂ ನಿಮ್ಮ ಕುಟುಂಬದವರಿಗೂ ತಿಳಿಯಪಡಿಸಿಕೊಳ್ಳುವುದರಲ್ಲಿ ನಾನು ಬಹಳ 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 ಸಂತೋಷ ಪಡ್ತೇನೆ. ವಿ ವಿಶ್ ಯು ಎ ವೆರಿ ಬ್ಲೆಸ್ಸಡ್ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್ 2024. ಈ ಹೊಸ ವರ್ಷದಲ್ಲಿ ಕರ್ತನು ನಿಮ್ಮನ್ನು ಅಪರಿಮಿತವಾಗಿ ಆಶೀರ್ವದಿಸಲಿ, ಆತ್ಮೀಕ ಜೀವಿತದಲ್ಲಿ ಇನ್ನೊಂದು ಹಂತದ ಮಹಿಮೆಗೆ ಕರೆದೊಯ್ಯಲಿ, ಬಲದಿಂದ ಬಲ, ಮಹಿಮೆಯಿಂದ ಮಹಿಮೆ, ಕೃಪೆಯಿಂದ ಕೃಪೆ, ಇನ್ನು ಆತ್ಮೀಕ ಜೀವಿತದಲ್ಲಿ ಪರಿಶುದ್ಧಾತ್ಮನೊಟ್ಟಿಗೆ ಆಳವಾದ ಅನುಭವದಲ್ಲಿ ನಡೆಯುವಂತೆ, ನಿಮ್ಮ ಕುಟುಂಬವನ್ನು ಈ ಇಡೀ ವರ್ಷ ಕರ್ತನ ಆಶೀರ್ವದಿಸುವಂತೆ, ಒಳ್ಳೆಯ ಸುಖ ಬಲ ಆರೋಗ್ಯವನ್ನು ಕೊಟ್ಟು ನಿಮ್ಮ ಹೃದಯದ ಬಯಕೆಗಳನ್ನು ನೆರವೇರಿಸಿ, ನಿಮ್ಮ ಪ್ರಾರ್ಥನೆಗಳಿಗೆ ಸದುತ್ತವನ್ನು ಕೊಟ್ಟು ಈ ವರ್ಷ ಒಂದು ಹರ್ಷಕರವಾದ, ಸಂತೋಷಕರವಾದಂಥ, ಆನಂದ ತುಂಬಲ್ಪಟ್ಟಂಥ ವರ್ಷವಾಗಿರಲಿ ಎಂಬುದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಹಾರೈಸ್ತೇನೆ, ಆಶೀರ್ವದಿಸ್ತೇನೆ. ಪ್ರೈಸ್ ದ ಲಾರ್ಡ್. ನ್ಯೂ ಹೋಪ್ ಟಿ ವಿ ವೀಕ್ಷಕರೆಲ್ಲರಿಗೂ, ನಿಮ್ಮ ಕುಟುಂಬಗಳಿಗೂ, ನಮ್ಮ ನ್ಯೂ ಹೋಪ್ ಟಿ ವಿ ತಂಡ ಮತ್ತು ಕುಟುಂಬದವರ ಪರವಾಗಿಯೂ, ನಿರೀಕ್ಷೆಯ ವಾಕ್ಯ ಕುಟುಂಬದ ಪರವಾಗಿಯೂ ನಿಮ್ಮೆಲ್ಲರಿಗೂ ಹಾರ್ದಿಕವಾದ ಹೊಸ ವರ್ಷದ ಶುಭಾಶಯಗಳು. ಈ 2024 ವರ್ಷದಲ್ಲಿ ದೇವರು ನಮ್ಮನ್ನು ಕಾಲಿಡುವುದಕ್ಕೆ ಕೊಟ್ಟ ಕೃಪೆಗಾಗಿ ದೇವರಿಗೆ ವಂದನೆ ಸಲ್ಲಿಸೋಣ, ಸ್ತುತಿಸೋಣ, ದೇವರನ್ನ ಇನ್ನೂ ಹುಡುಕೋಣ, ದೇವರ ಪಾದದಲ್ಲಿ ಇನ್ನೂ ಕಾಯೋಣ. ದೇವರು ಖಂಡಿತವಾಗಿಯೂ 2024 ವರ್ಷವನ್ನು, ಇಡೀ ವರ್ಷ ಆರಂಭದಿಂದ ಕೊನೆಯ ತನಕ ಅವರು ನಮ್ಮೆಲ್ಲರ ಸಂಗಡ ಇದ್ದು ನಮ್ಮನ್ನು ಜಯವಾಗಿ ನಡೆಸುತ್ತಾರೆ. ಆಮೇನ್. ಹ್ಯಾಪಿ ನ್ಯೂ ಇಯರ್. My dear brothers and sisters, may God pack the new year with special handcrafted blessings authored about just for you, because He knows your needs, He knows the future, and as we look back with gratitude, we also look ahead with trust and hope. Dear brothers and sisters, commit your ways to the Lord and He will bring it to pass. He will straighten your paths, He will show you. You will hear a voice behind you saying, "This is the way, walk in it." And may you receive His word, may you accept His direction, may He plant your feet in the right direction, may He open the right door for you, may He close the wrong ones for you, may He bless you this new year so that you can be a blessing much more in the coming year with His presence with you. God bless. ಮಾರನಾಥ, ನಿಮ್ಮೆಲ್ಲರಿಗೆ ಈ ಹೊಸ ವರ್ಷದ ಶುಭಾಶಯಗಳನ್ನು ನಾನು ತರುವಂಥವನಾಗಿದ್ದೇನೆ. ದೇವರ ಮಹಾ ಕರುಣೆ ಕೃಪೆಯಿಂದಾಗಿ ನಾವು 2024 ವರ್ಷಕ್ಕೆ ಕಾಲಿಡುವಂತೆ ದೇವರು ತನ್ನ ವಿಶೇಷವಾದ ಅತಿಶಯವಾದ ಕೃಪೆಯನ್ನು ನಮ್ಮ ಪಾಲಿಗೆ ಕೊಟ್ಟಿದ್ದಾನೆ. ಅನೇಕರಿಗೆ ಈ ವರ್ಷ ಬರಲಿಲ್ಲ ಪ್ರಿಯರೇ, ಆದರೆ ದೇವರ ಮಹಾ ಕರುಣೆಯಿಂದ ನಮ್ಮನ್ನು ಜೀವ ಸಂಖ್ಯೆಯಲ್ಲಿ ಇಟ್ಟು ಈ ಹೊಸ ವರ್ಷದಲ್ಲಿ ನಾವು ಕರ್ತನಿಗೆ ಸ್ತುತಿ ಸ್ತೋತ್ರವನ್ನು, ಘನತೆ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುವಂತೆ ದೇವರು ನಾವು ನಡೆಸಿದ್ದಾನೆ. ಹೌದು, ಆತನ ಉಪಕಾರಗಳು ಒಂದನ್ನು ಮರೆಯಬೇಡ ಎಂಬುದಾಗಿ 103ನೇ ಕೀರ್ತನೆ ಅದನ್ನು ನೋಡಬೇಕಾದ್ರೆ ದಾವೀದನು ಹೇಳುವಂಥ ರೀತಿಯಲ್ಲಿ, ನನ್ನ ಮನೆವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಅಷ್ಟೇ ಅಲ್ಲ, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಪ್ರಿಯರೇ, 2023ನೇ ವರ್ಷ ಚರಿತ್ರೆಗೆ ಹೋಯಿತು. ನಾವು ಹಿಂತಿರುಗಿ 2023ನೇ ವರ್ಷದಲ್ಲಿ ಆದಂಥ ಸಂಗತಿಗಳು ನೋಡುವಾಗ ದೇವರು ನಮ್ಮನ್ನು ಆಶ್ಚರ್ಯವಾಗಿ ನಡೆಸ್ಕೊಂಡು ಬಂದಿದ್ದಾನೆ. ಎಂತೆಂಥ ಘಟನೆಗಳು ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಬಂತು, ಆದರೆ ಕರ್ತನ ಕೈ ಬಿಡಲಿಲ್ಲ. ಆತ ಎಷ್ಟು ನಂಬಿಗಸ್ತನು, ಒಳ್ಳೆಯವನು, ಒಳ್ಳೆಯದನ್ನು ಮಾಡುವಂಥ ದೇವರು. ಹೌದು, ಈ ವರ್ಷದ ಪ್ರಾರಂಭದಲ್ಲಿ ನಾವು ಕರ್ತನ ಕೃಪೆಯನ್ನು ನೆನೆಸುವಾಗ ಎಷ್ಟೋ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸುವಂಥದ್ದು. ಹೌದು, ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ದೇವರು ನಮಗೆ ಮಾಡಿರುವಂಥ ಎಲ್ಲ ಮೇಲುಗಳು ಎಷ್ಟು ವಿಶೇಷವಾದ ದೇವರೇ, ಅದಕ್ಕೆ ಎಷ್ಟು ನಾವು ಕೊಂಡಾಡಿದ ಸಾಲದಪ್ಪ. ದೇವರೇ, ನೀನು ಎಷ್ಟು ಒಳ್ಳೆಯವನು ಎಂಬುದನ್ನು
ನಾವು ಅದನ್ನು ನಮ್ಮ ಜೀವಿತದಲ್ಲಿ ರುಚಿ ನೋಡಿ ತಿಳ್ಕೊಂಡು ನಾವು ಆತನಿಗೆ ಅಡ್ಡ ಬಿದ್ದು ಆರಾಧಿಸುವಂಥ ಒಂದು ಸ್ಥಿತಿ ದೇವರು ನಮ್ಮನ್ನು ಈ ಹೊಸ ವರ್ಷಕ್ಕೆ ನಮ್ಮ ನಡೆಸಿರುವಾಗ ನಾವು ಹೃದಯಪೂರ್ವಕವಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಧೈರ್ಯವಾಗಿ ಕರ್ತನೇ ನಿನ್ನ ಕೃಪೆಯನ್ನು ಆಶ್ರಯಿಸಿ ಈ ಹೊಸ ವರ್ಷಕ್ಕೆ ಕಾದಿಟ್ಟಿರುವಾಗ ನನ್ನ ಜೊತೆಯಲ್ಲಿ ಬಾ ಕರ್ತನೇ, ನನ್ನ ಕುಟುಂಬದೊಂದಿಗೆ, ನನ್ನ ಮಕ್ಕಳೊಂದಿಗೆ, ನನ್ನ ಸಭೆಯಲ್ಲಿ ಜೀವಿತದಲ್ಲಿ ನೀನು ಒಡೆಯನಾಗಿದ್ದು ನಮ್ಮ ನಡೆಸಪ್ಪ. ನಮ್ಮನ್ನು ನಿನಗೆ ಸಂಪೂರ್ಣ ಸಮರ್ಪಿಸ್ಕೊಳ್ತೇವೆ ಎಂಬುದಾಗಿ ಯಾರ್ಯಾರು ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಸಮರ್ಪಿಸ್ಕೊಳ್ತಾರೋ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೇವೆ. ದೇವರ ಚಿತ್ತ ಉದ್ದೇಶ ನಿನ್ನಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಸಭೆಯಲ್ಲಿ ನೆರವೇರುವಂತೆ ನಾವು ಅದಕ್ಕಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೆ. ದೇವರು ಈ ಸಮಯ ಕೊಟ್ಟದಕ್ಕಾಗಿ ಹೊಸ ವರ್ಷಕ್ಕೆ ಕಾಲಿಡುವಾಗ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ತನ್ನ ಮಹಿಮೆಗಾಗಿ ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂಥವನಾಗಿದ್ದೇನೆ. ஆண்டவராக இயேசு கிறிஸ்துவின் நாமத்திலே அன்பின் வாழ்த்துக்கள். கர்த்தனாದ இயேசு கிறிஸ்து நம்மளை ಪ್ರೀತಿಯ ವಂದನೆಗಳು. உங்கள் ஒவ்வொருவருக்கும் இந்த புதிய ஆண்டுக்கான வாழ்த்துதலை ஆசீர்வாதத்தை நான் சொல்லிக்கொள்ள விரும்புகிறேன். ನಿಮ್ಮೆಲ್ಲರಿಗೂ ಈ ಹೊಸ ವರ್ಷದ ಶುಭಾಶಯಗಳನ್ನ ಮತ್ತೆ ಕರ್ತನ ಆಶೀರ್ವಾದಗಳನ್ನ ಘೋಷಣೆ ಮಾಡ್ತಾ ಇದ್ದೀವಿ. கர்த்தர் இந்த வருடத்திலே உங்களை அதிகமாய் ஆசீர்வதிக்கட்டும். கர்த்தர் உங்களை வழி நடத்துவாராக. ಕರ್ತನು ಈ ವರ್ಷದಲ್ಲಿ ನಿಮ್ಮನ್ನ ಅಧಿಕವಾಗಿ ಆಶೀರ್ವಾದ ಮಾಡಿ ನಿಮ್ಮನ್ನ ಮಾರ್ಗ ನಡೆಸಲಿ.